ಓಕೆ, ಮೇಕಿಂಗ್ ಆಫ್ ಲಕ್ಕಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಯಶ್ ಯಾರೇ ಪ್ರಶ್ನೆ ಕೇಳಿದ್ರೆ ನನ್ನದು ಕನ್ಫ್ಯೂಷನ್ನು, ಡಾಕ್ಟ್ರು ಕೂಡ ಫುಲ್ಲು ಜೋಶ್. ನಾವು ಸಿಗ್ತಾ ಇರ್ತೀವಿ, ಸಿಕ್ಕಿದ್ರೆ ಕೇಳಿ ಹೇಳ್ತೀನಿ. ಇಲ್ಲ, ಇವಾಗ ಅವರು ಹೇಗಾಗಿದ್ದಾರೆ ಅಂದರೆ ನಾರ್ಮಲ್ ಆಗಿ ಹೋಗ್ಬಿಟ್ಟಿದ್ದಾರೆ, ಸಿಗ್ತಾರೆ ಇನ್ನು ಮುಂದೆ ಒಂದು ಕಾನ್ಫಿಡೆನ್ಸ್ ಬಂದಿಲ್ಲ. ಯಾಕಂದ್ರೆ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಅವರು ಆಬ್ವಿಯಸ್ಲಿ. ಇವನ್ ಇಷ್ಟು ದಿವಸ ಮಾತ್ರ ನನ್ನ ಅವಶ್ಯಕತೆ ಇದ್ದಿದ್ದು, ಇನ್ನಿಲ್ಲ ಅವ್ರಿಗೆ. ಇಲ್ಲ ಇಲ್ಲ ಇಲ್ಲ, ಇವಾಗ ಹಾಗಂತ ಏನಿಲ್ಲ. ಇಲ್ಲ ಇಲ್ಲ, ವಾಟ್ ಐ ಮೀನ್ ಟು ಸೇ ಏನು ಅಂದರೆ ಅವರೇ ಹೇಳ್ಬಿಟ್ಟಿದ್ದಾರೆ ಇವಾಗ ನೀವು ಬರೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಹೀರೋಯಿನ್ ಆಗಿ ನೆಕ್ಸ್ಟ್ ಎಂಟ್ರಿ ಕೊಡ್ತಾ ಇದ್ದಾರೆ ಒಂದು 2 months ಅಲ್ಲಿ ಅಂತ. ಸೊ ಇದೇ ಇರ್ತಾರೆ. ಸೊ ಇವನ್ ಇನ್ನೊಂದು ಈ ಸಿನಿಮಾದಲ್ಲಿ 3 ಜನ ಮುಖ್ಯನೇ. ಸೊ ನಿಮಗೆ ಹೇಗಿತ್ತು ರಮ್ಯ ಅವ್ರ ಜೊತೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್? ರಮ್ಯ ಜೊತೆ ಫಸ್ಟ್ ಟೈಮ್ ನಿಮ್ಮದು ಅವ್ರದ್ದು ಒಂದು ಕಾಂಬಿನೇಷನ್ ಪಾತ್ರಕ್ಕೆ ಈಗ ನೀವು ಸಿನಿಮಾ ನೋಡ್ತಿದ್ರೆ ತುಂಬ ಕರೆಕ್ಟ್ ಅನ್ಸುತ್ತೆ ರಮ್ಯ. ಯಾಕಂದ್ರೆ ರಮ್ಯಾಗೂ ನಾಯಿ ಜೊತೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಹೌದು, ನಿಜವಾಗ್ಲೂ ಅದು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಅವ್ರು ಅದು ಖುಷಿ ಪಟ್ಟು ಮಾಡ್ತಾ ಇದ್ರು. ಸೊ ನನಗೆ ಈಸಿ ಆಯಿತು ಪರ್ಫಾರ್ಮ್ ಮಾಡ್ಬೇಕಾದ್ರೆ. ಸ್ವಲ್ಪ ರೋಲು ಆಗೇ ಇರುತ್ತೆ, ನಾನು ತುಂಬ ಕಾಟ ಕೊಡ್ತಾ ಇರ್ತೀನಿ ಸಿನಿಮಾಲಿ. ರಮ್ಯನೂ ನನಗೆ ನೋಡಿ ಇರಿಟೇಟ್ ಆಗ್ತಾ ಇರೋದು, ಕಿರ್ಚೋದು, ಆ ಲೆವೆಲ್ ಟಾರ್ಚರ್ ಆಗ್ತಾ ಇರ್ತೀನಿ ನಾನು. ಲವ್ ಟಾರ್ಚರ್ ಅಂತ ನಮ್ಮ ಹೊಸ ವರ್ಡ್ ಕೊಟ್ಟಿದ್ದಾರೆ ಅವರು ಸಿನಿಮಾದಲ್ಲ. ಅಂದರೆ ನಾನು ಕೊಡೋ ಟಾರ್ಚರಿಗೆ ಲವ್ ಟಾರ್ಚರ್ ಅಂತ ಆ ಲೆವೆಲ್ ಟಾರ್ಚರ್ ಕೊಡ್ತಾ ಇರ್ತೀನಿ. ಚೆನ್ನಾಗಿ ವರ್ಕೌಟ್ ಆಯಿತು. ಆ್ಯಂಡ್ ಎಲ್ಲ ವಿಧದಲ್ಲೂ ಯಾವತ್ತೂ ನಮಗೆ ಶೂಟಿಂಗ್ ಟೈಮಲ್ಲಂತೂ ಒಂದಿನೂ ನಾವು ಒಂದು ಸಣ್ಣ ಪ್ರಾಬ್ಲಮ್ ಬಂದಿಲ್ಲ. ಭಾಳ ಆರಾಮಾಗಿ ತುಂಬ ಖುಷಿಯಿಂದ ತುಂಬ ಚೆನ್ನಾಗಿ ಮಾಡಿದ್ವಿ. ಶಿ ವಾಸ್ ವೆರಿ ಸಪೋರ್ಟಿವ್. ಓಕೆ, ಟಾರ್ಚರ್ ಅಂದ ಕೂಡಲೇ ಒಂದು ಮಾತು ನೆನಪಾಯ್ತು. ಇತ್ತೀಚೆಗೆಲ್ಲ ಒಂದು ಕಡೆ ಒಂದು ಮಾತು ಕೇಳ್ಬಿಟ್ಟಿದ್ವಿ. ಸೊ ಅದನ್ನ ಯಶೋರ್ನ ಡೈರೆಕ್ಟಾಗಿ ಕೇಳ್ಬಿಡೋಣ ಅಂತ. ಸೊ ಯಶೋರು ಸೆಟ್ಟಿಗೆ ತುಂಬ ಲೇಟಾಗಿ ಬರ್ತಾರೆ, ನಿರ್ಮಾಪಕರಿಗೆ ಇಲ್ಲ, ಅದು ನಾನು ಹೇಳ್ಬೇಕು. ಈ ಪ್ರಶ್ನೆಗೆ ಉತ್ತರ ನಾನು ಕೊಡ್ಬೇಕು. ನಾನು ಇಷ್ಟೊತ್ತಿಗೆ ಬರ್ತಾ ಇದ್ದೆ 12 ಗಂಟೆಗಲ್ಲ. ನೀವಾ ಒಂದೊಂದ್ಸಲ ಯಾಕೆ ಈ ರೀತಿ ಕೆಲವು ಪತ್ರಿಕೆಯಲ್ಲಿ ಬರುತ್ತೋ ನನಗಂತೂ ಅರ್ಥ ಆಗಲ್ಲ. ಪಾಪ ಅವರು ನಾವೇನು ಟೈಮಿಂಗ್ಸ್ ಅದು ಅಂದರೆ ನನ್ನ ಸಿನಿಮಾ ಅಂತ ಆಗಲಿಲ್ಲ, ಅವ್ರ ಸಿನಿಮಾ ಅಂದ್ಕೊಂಡು ಮಾಡಿದ್ದಾರೆ. ಆಗಿದ್ರೆ 12 ಗಂಟೆ ಬರೋಕ್ಕೆ ಅವ್ರಿಗೆ ಹೇಗೆ ಸಾಧ್ಯ? ಅವರು ಎಷ್ಟೋ ಸಲ ಬೇರೆ ಆರ್ಟಿಸ್ಟ್ಗಳದ್ದೆಲ್ಲ ಬೇರೆ ಸೀನ್ಗಳೆಲ್ಲ ಮುಗಿಸಿ ಕೊನೆಗೆ ಅವ್ರ ಸೀನ್ ಇಟ್ಕೊಳ್ಳೋರು. ನಾನು ಕಾಯ್ತೀನಮ್ಮ ಪರವಾಗಿಲ್ಲ ಅಂತ. ಮತ್ತು ಇನ್ನೊಂದು ದಿವಸ ಅವ್ರಿಗೆ ತುಂಬ ಜ್ವರ ಬಂದಿತ್ತು. ನಾವೆಲ್ಲ ಹೇಳಿದ್ವಿ, ಡೈರೆಕ್ಟ್ರು ನಾನೆಲ್ಲ ಹೇಳಿದೆ ಮನೆಗೆ ಹೋಗಲಿ, ಅವ್ರ ಪಾಪ ರೆಸ್ಟ್ ಮಾಡಲಿ, ತುಂಬ ಜ್ವರ ಇದೆಯಲ್ಲ ಅಂತ. ಇವರು ಒಂದೇ ಮಾತು ಹೇಳಿದ್ರು, ನನ್ನ ಒಬ್ಬನಿಂದ ಇಷ್ಟು ಜನ ಕಾಯ್ಬೇಕಲ್ವ, ಸುಮ್ಮನೆ ಬೇಡ ನಾನೇ ಮಾಡ್ತೀನಿ. ಯಾಕಂದರೆ ಅವತ್ತು ಇವ್ರ ಸೀನ್ ಬಿಟ್ಟರೆ ಬೇರೆ ಯಾವ ಸೀನೂ ಇರಲಿಲ್ಲ. ಇಲ್ಲಮ್ಮ ನಾನು ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ, ನಾನು ಆ ಥರ ನಾನು ಯಾರಿಗೂ ತೊಂದರೆ ಕೊಡೋಕ್ಕೆ ಇಷ್ಟಪಡಲ್ಲ ಅಂತ. ಸೊ ಅಷ್ಟು ಇಂಟ್ರೆಸ್ಟಿಂದ ಮಾಡಿದ್ದಾಗ ಪಾಪ ಇವರು ಲೇಟಾಗಿ ಬರ್ತಾರೆ, ಇವ್ರು ಸ್ಟಾರ್ ಹೋಟ್ಲಿಂದಾನೇ ಫುಡ್ ತರಿಸ್ಕೊಡ್ಬೇಕು, ಇದೆಲ್ಲ ಯಾಕೆ ಈ ರೀತಿ ಸುದ್ದಿಗಳನ್ನ ಹಬ್ಬಿಸ್ತಾರೋ ನನಗಂತೂ ಗೊತ್ತಾಗಲ್ಲ. ಯಾಕಿರ್ಬೋದು ಯಶ್ ಆನ್ಸರ್? ಇಲ್ಲ, ಅದು ಆ್ಯಕ್ಚುಲಿ ನಾನು ಹೇಳ್ತೀನಿ ಅದಕ್ಕೆ ಏನಂದರೆ 12 ಗಂಟೆ ಅನ್ನೋದು ನಿಜ ಕರೆಕ್ಟು. ಆದರೆ ಅದು ಬೆಳಗ್ಗೆ 12 ಗಂಟೆಗೆ ಬರ್ತಾ ಇರಲಿಲ್ಲ, ರಾತ್ರಿ 12 ಗಂಟೆ ಆದಮೇಲೆ ಹೋಗ್ತಾ ಇದ್ರು ಪಾಪ. ನನಗೇನಂದರೆ ನಾನೀಗ ಹೊರಡ್ತೀನಿ ಅಂದಾಗ ಈ ಡೈರೆಕ್ಟರ್ ಏನು ಮಾಡ್ತಾರೆ, ಇವ್ರು ಹೊರಡಬೇಕು ಅಂತ ಶಾರ್ಟಲ್ಲಿ ಕಾಂಪ್ರಮೈಸ್ ಆಗಿಬಿಡ್ತಾರೆ ಅಂತ ನನಗೊಂದು ಭಯ ಮೊದಲಿಂದ. ನಾನು ಯಾವತ್ತೂ ಹೇಳೋದು, ನನಗೆ ಏನೋ ಒಂದಿನ ಪರ್ಮಿಷನ್ ಬೇಕಂದರೆ ಶೂಟಿಂಗ್ ಶುರು ಆಗ್ಬೇಕಾದ್ರೆ ಹೇಳಿರ್ತೀನಿ. ಇವರೇ ಎಲ್ಲೂ ಸಿಗಲ್ಲ ಕೈಗೆ, ಅಷ್ಟು ಬ್ಯುಸಿ ಇರ್ತಾರೆ ಇವರು. ನಾನು ಮಾತಾಡ್ತೀನಿ, ನಾನು ಬಂದು ಚಾನಲೆಲ್ಲ ಮಾತಾಡ್ತೀನಿ. ನನಗೆ ತುಂಬ ಹರ್ಟ್ ಆಯಿತು. ಯಾಕಂದ್ರೆ ನಾವು ಇಷ್ಟು ಚೆನ್ನಾಗಿದ್ದೀವಿ, ಸುಮ್ಮನೆ ನಮ್ಮ ಬಗ್ಗೆ ಈ ರೀತಿ ಎಲ್ಲ ಹೊರಗಡೆ ಹೇಳಿದ್ರೆ ಅದು ಚೆನ್ನಾಗಿರೋದಿಲ್ಲ. ಈಗ ಒಟ್ಟಿಗೆ ಕುತ್ಕೊಂಡು ಹೇಳೋ ಅಂತ ಒಂದು ಅವಕಾಶ ಸಿಕ್ತೀಗ ನೋಡಿ ಇದ್ರ ಬಗ್ಗೆ. ನೀವೇನ್ ಏನಂತೀರ, ಏನಕ್ಕೋಸ್ಕರ ಇದೆಲ್ಲ ಈ ಥರ ಆಗ್ತದೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಆ್ಯಕ್ಚುಲಿ ಇದೆಲ್ಲ ಆಗಬೇಕು, ಹೆಸರು ಬರ್ತಿದ್ದಾಗ ಆಗದೆ ಇರೋರು ಯಾರು ನಾನು ಫೇಸ್ ಮಾಡಿದ್ದೀನಿ, ಅವರು ಮಾಡ್ತಾ ಇದ್ದಾರೆ ಅಷ್ಟೇ. ಇವಾಗ ಪ್ರೊಡ್ಯೂಸರ್ ಅಂದ್ಬಿಟ್ರೆ ಇವನ್ ಶಿ ವಾಸ್ ಆಕ್ಟ್ರೆಸ್, ಕಲಾವಿದೆ ಆಗಿದ್ದು ಅವರು. ಈಗ ಎಲ್ಲರೂ ಅವ್ರಿಗೆ ಏನು ಗೊತ್ತಾ, ಅರ್ಥ ಆಗುತ್ತೆ ನೀಟಾಗಿ. ಫೇಸ್ ಮಾಡಿರೋದ್ರಿಂದ ಗಾಸಿಪ್ಗಳು ಸ್ಟಾರ್ಟ್ ಆಗ್ತಾ ಇರುತ್ತೆ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಮೊದಲೆಲ್ಲ ಯಾರು ಬರೀತಿದ್ರು, ಯಾರು ಕೇಳ್ತಾ ಇದ್ರು, ಇವಾಗ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರಿಗೂ ರೈಟ್ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರೋ ಒಬ್ರು ಹೇಳಿರ್ಬೋದು, ರಾಂಗ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದು. ಆಮೇಲೆ ಅದು ಕೌಂಟ್ ಆಗಲ್ಲ. ಸಿನಿಮಾ ಚೆನ್ನಾಗಿ ಬರ್ತಾ ಇರ್ಬೇಕಷ್ಟೆ. ಎಲ್ಲಿ ಬರಲ್ವೋ ಅವಾಗ ನೀವು ತುಂಬ ಒಳ್ಳೆ ಮನುಷ್ಯ ಅನ್ಸ್ಕೊಳ್ಳಿ, ಯಾರು ಹಾಕೊಳ್ಳಲ್ಲ ನಿಮ್ಮನ್ನ. ಸಿನಿಮಾ ಹಿಟ್ ಆಗ್ತಾ ಇರಬೇಕು, ಸಿನಿಮಾಲಿ ಕೆಲಸ ಮಾಡ್ತಾ ಇರಬೇಕು. ಓಕೆ, ಇವಾಗ ಕಾಂಟ್ರವರ್ಸಿ ಸಾಕು, ಸಿನಿಮಾದ ಬಗ್ಗೆ ಮಾತಾಡೋಣ. ಸಿನಿಮಾ ರಿಲೀಸ್ ಆಗ್ತದೆ ಈ ವೀಕು. ಸೊ ಆಲ್ಮೋಸ್ಟ್ ಸಾಕಷ್ಟು ಒಂದು ದೊಡ್ಡ ಕ್ಯೂರಿಯಾಸಿಟಿ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ಏನಂದರೆ, ಫಸ್ಟ್ ಆಫ್ ಆಲ್ ಈಗೇನು ರಾಧಿಕಾ ಅವ್ರು ಕಮ್ ಬ್ಯಾಕ್ ಇಂಡಸ್ಟ್ರಿಯಲ್ಲಿ. ಸಾಕಷ್ಟು ಜನ ಇವ್ರ ಫ್ಯಾನ್ಸು ಆ್ಯಡ್ ಆಗಿದ್ದಾರೆ ಇವಾಗ ಸಿನಿಮಾಕ್ಕೆ. ಇವನ್ ಯಶ್ ಮತ್ತು ರಮ್ಯ ಅವರ ಫಸ್ಟ್ ಕಾಂಬಿನೇಷನ್ಗೆ ನಮ್ಮ ಸಾಂಗಲ್ಲಿ ಹಿಟ್ ಆಗಿರೋದು ಹೇಗೇನು. ಸೊ ನಿಮಗೇನು ಅನ್ಸುತ್ತೆ ಓವರಾಲ್ ಆಗಿ? ಸೊ ಇದರಲ್ಲಿ ನಾನು ಫಸ್ಟ್ ಹೇಳಿದಷ್ಟೇ, ಇವ್ರು ಶೋ ನೋಡಿದ ತಕ್ಷಣ ನಾನು ಫಸ್ಟ್ ಹೇಳುತ್ತೆ, ಇವ್ರು ಖುಷಿಯಾದರೆ ನನಗೆ ಎಲ್ಲರೂ ಖುಷಿ ಆದಾಗೆ. ಇವ್ರು ಯಾವಾಗ ನೋಡಿ ನಮಗೆ ಫೋನ್ ಮಾಡಿ ಖುಷಿ ಪಟ್ಟರು, ನನಗೆ ಅಲ್ಲಿಗೆ ಅರ್ಧ ಬಿಡಪ್ಪ ಸಾಕು, ತುಂಬ ಚೆನ್ನಾಗಿ ಬಂದಿದೆ ಅಂದರು. ಸೊ ಅದು ಮುಖ್ಯ ಆಗಿತ್ತು ನನಗೆ. ಆಬ್ವಿಯಸ್ಲಿ ಇವಾಗ ಇನ್ನೊಂದೇನಾಗಿದೆ ಗೊತ್ತಾ, ಕರ್ನಾಟಕ ಅನ್ನೋದು ಒಂದು ಚಿಕ್ಕ ಒಂದು ರಾಜ್ಯ ಉಳಿದಿಲ್ಲ. ಇಲ್ಲಿ ನೀವು ಕನ್ನಡ ಸಿನಿಮಾಕ್ಕೆ ಎಷ್ಟು ನೋಡ್ತಾರೋ ಅದೇ ರೀತಿ ಪ್ರತಿಯೊಂದು ಸಿನಿಮಾನ ನೋಡ್ತಾರೆ. ಜಾಸ್ತಿ ಇದ್ದಾರೆ. ಹೌದೌದು, ಪ್ರತಿಯೊಂದು ಭಾಷೆ ಸಿನಿಮಾನ ನೋಡಿದಾಗ ಈ ಒಬ್ಬ ಆಡಿಯನ್ ಕಂಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕನ್ನಡ ಹೀಗಿದೆ, ಇನ್ನೊಂದು ಭಾಷೆ ಈ ರೀತಿ ಇದೆ, ನಮ್ಮ ಕನ್ನಡದಲ್ಲಿ ಯಾಕೆ ಈ ರೀತಿ ಬರಲ್ಲ? ಸೊ ನೀವು ಆಡಿಯೋ ರಿಲೀಸ್ ದಿನ ಸಾಂಗ್ಸ್ ನೋಡಿ ಫಸ್ಟ್ ಮಾತು ಹೇಳಿದ್ದೇನೆ ನನಗೆ.
ಏನು ಹೇಳಿದ್ರಿ ಹೇಳಿ ಎಲ್ಲ ವೀಕ್ಷಕರಿಗೆ. ತುಂಬ ಚೆನ್ನಾಗಿದೆ ಅಂದೆ. ಹೇಳಿದವರು ಏನೊಂದು ಹಿಂದಿ ಫಿಲಮ್ ತೆಲುಗು ಸಿನಿಮಾ ರೇಂಜ್ ಒಂದು ಮೇಕಿಂಗ್ ಎಲ್ಲ ತುಂಬ ಒಂದು ರಿಚ್ ಆಗಿತ್ತು, ಒಂದು ಖುಷಿ ಕೊಡುತ್ತೆ. ಹಾಗೆ ಕಾಣ್ತಾರಲ್ಲ ಸಿನಿಮಾದಲ್ಲಿ, ಹೀರೋ ಹೀರೋಯಿನ್ ಹಾಗೆ ಕಾಣ್ತಾರೆ ಅಂತ. ಹೀರೋ ಹೀರೋಯಿನ್ ಅದೆಲ್ಲ ಇಲ್ಲ, ಅದು ಓಕೆ. ಅವರು ರಮ್ಯಾ ಓಕೆ, ಯಶ್ ಇಲ್ಲ ಇಲ್ಲ ಹಾಗೇನಿಲ್ಲ. ಇದು ಗುಡ್ ಪೇರ್. ತುಂಬಾ ಅವ್ರು ಯಾಕೆ ಹೇಳಿದ್ ಗೊತ್ತಾ, ಆ ಥರ ಹೇಳಿದ್ರೆ ನೀವು ಹೊಗಳ್ತಿರಲ್ಲ ಅವ್ರ ಬಗ್ಗೆ, ಅದಕ್ಕೆ ಹೇಳಿದ್ದು. ನ್ಯಾಚುರಲಿ ಬೇರೆಯವ್ರು ಬಿಲ್ಡಪ್ ಕೊಟ್ರೆ ಚೆನ್ನಾಗಿರುತ್ತೆ, ನಮ್ಮ ಬಗ್ಗೆ ನಾವೇ. ಅದು ಸರಿ. ನಿಮ್ಮ ಜೊತೆನೂ ಅಷ್ಟೇ ಇನ್ನೂ ಸಾಕಷ್ಟು ಬೇರೆ ಕಾರ್ಯಕ್ರಮ ಎಲ್ಲ ಮಾಡೋಣ, ಮಾತಾಡೋದಿದೆ ನಿಮ್ಮ ಹತ್ರ. ಅವಾಗೇನೋ ಹೇಳ್ದೆ ಸುಮ್ಮನೆ, ಯಾಕಂದ್ರೆ ಇವಾಗ ಎಂಟ್ರಿ ಕೊಟ್ಟಿದ್ದೀರಾ ಅಂತ ಅಷ್ಟೇ, ಇನ್ನೇನಿಲ್ಲ. ಇವನು ಯಶಂತೂ ಸಿಗ್ತಾನೆ ಇರ್ತಾರೆ, ಸಿಗ್ಲೇಬೇಕು. ಡಾಕ್ಟ್ರೆ ನಿಮಗೂ ಒಳ್ಳೇದಾಗಲಿ. ಫಸ್ಟ್ ಸಿನಿಮಾ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇನ್ನು ನೆಕ್ಸ್ಟ್ ಕೂಡ ಈ ಸಿನಿಮಾ ಗೆದ್ಮೇಲೂ ಮತ್ತು ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಬ್ಜೆಕ್ಟ್ಗಳನ್ನ, ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಕೈಗೆ ಸಿಗಲ್ಲ. ಸೊ ಇವಾಗಲೇ ಬುಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಇಲ್ಲ 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 ನಿಜ, ಹಾಗೆ ಆಗ್ಲಿ, ಹಾಗೆ ಆಗಲಿ. ಸಾಕಷ್ಟು ಅವಕಾಶ. ಅಲ್ಲ, ನನಗೊಂದು ಡೇಟ್ಸ್ ಕೊಡಿ ಪ್ಲೀಸ್. ನೋಡಿ ಅವರು ಇನ್ 2 months ಅಲ್ಲಿ ಬೇರೆ ಬರ್ತೀನಿ ಅಂತ ಹೇಗಿದೆ ನೋಡಿ, ಇದು ಹೇಗಿದೆ. 2 months ಅಲ್ಲಿ ಬರ್ತೀನಿ ಅಂತ ಅವ್ರಿಗೋಸ್ಕರ ಒಂದು ಕಥೆ ರೆಡಿ ಮಾಡಿ ಹೇಳ್ತಾ ಇದ್ರು. ಎಷ್ಟನ್ನ ಕೇಳಿ ಎಷ್ಟು ಓಕೆ ಅಂತಾರ ಅಂದ್ರೆ ಇವ್ರು ಓಕೆ ಅನ್ಬೇಕಷ್ಟೇ. ನಾವ್ ಯಾವತ್ತೂ ಆಕ್ಟಿಂಗ್ ಬಗ್ಗೆ ಅದೇ ನಿನ್ನೆ ಕೇಳ್ತಾ ಇದ್ರು ನನಗೆ ಅವರು, ಗೌರೀಶ್ ಅವರು. ಸಿನಿಮಾ ಮಾಡಿದ್ರೆ ನನಗೆ ಇವ್ರ ಹೆಸರು ಹೇಳಕ್ಕೂ ಭಯ, ಯಾಕಂದ್ರೆ ಅವ್ರೀಗ ಈಗ ಬಂದಿರೋರಲ್ವಾ, ಸುಮ್ನೆ ನನ್ನ ಜೊತೆ ಮಾಡ್ತಾರಲ್ವ, ನಾನು 10 ವರ್ಷ ಆಗಿದೆ ಬಂದು, ಏಜ್ ಆಗೋಗಿದ್ದು, ಸುಮ್ಮನೆ ಏನ್ ಮಾಡ್ಬೇಕು ಅನ್ನೋ ಒಂದು ಕೆಲವ್ರಿಗೆ ಇರುತ್ತಲ್ಲ ಆ ಫೀಲಿಂಗ್ಸ್. ಅದಕ್ಕೆ ನಾನು ಇವ್ರ ಹೆಸರು ಹೇಳಕ್ಕೆ ನನಗೊಂಥರ ಆಯ್ತು, ಇವ್ರು ಒಪ್ಕೋತಾರೋ ಇಲ್ವೋ ಅಂತ. ಆಕ್ಚುಲಿ ನನಗೆ ಇವ್ರ ಜೊತೆ ಮಾಡೋದಕ್ಕೆ ಇಷ್ಟ ಇದೆ, ಬಟ್ ಅವ್ರ ಹತ್ರ ಅಯ್ಯೋ ನೋಡಿ ಇವಾಗಲೇ ಮಾತಾಡ್ಬಿಟ್ಟು ಡೇಟ್ ತಗೊಂಡ್ಬಿಡೋಣ. ಇನ್ನೇನು, ಇದು ನಮ್ಮ ಪ್ರೊಡಕ್ಷನ್ ತುಂಬಾ ಬ್ಯುಸಿ ಇದ್ದಾರೆ ಅವರು, ಖಂಡಿತವಾಗ್ಲೂ. ಮತ್ತೆ ಒಂದು ಇಲ್ಲ ಇವ್ರು ಹೇಳಿದ್ದಾರೆ ಪಾಪ, ನಿಮ್ ಸಿನಿಮಾ ಅಂದ್ರೆ ನಾನು ಈಗೋ ಡೇಟ್ ಅಡ್ಜಸ್ಟ್ ಮಾಡ್ಕೊಡ್ತೀನಿ, ಬಟ್ ಇವ್ರು ತುಂಬಾ ಬ್ಯುಸಿ ಇದ್ದಾರೆ ಈಗ. ಅಲ್ಲ ಮೋಸ್ಟ್ಲಿ ಯಾಕಂದ್ರೆ ಇಷ್ಟು ದಿನ ರಾಧಿಕಾ ಅವ್ರು ಮತ್ತೆ ಆಕ್ಟಿಂಗ್ ಮಾಡ್ತೀನಿ ಅಂತ ಎಲ್ಲೂ ಹೇಳಿರಲಿಲ್ಲ. ಇವತ್ತು ಹೇಳಿದ್ದಾರೆ. ನೋಡಿದ ಮೇಲೆ ಮೋಸ್ಟ್ಲಿ ಒಂದು 15 ದಿನದಲ್ಲಿ ಅವ್ರು ಫುಲ್ ಬ್ಯುಸಿ ಆಗಿ ಹೋಗ್ತಾರೆ. ಆಮೇಲೆ ಏನಾದ್ರು ಇದ್ರೆ ದಯವಿಟ್ಟು ನಾವು ಒಂಚೂರು ಹೇಳಿದಾಗ ಕನ್ಸಿಡರ್ ಮಾಡಿ. ನೋಡಿ ಎಲ್ರು ಬಂದು ನನಗೆ ಅಲ್ಲ ಇರೋ ಫ್ಯಾಕ್ಟ್ ಅಲ್ವಾ ಅದು. ಈ ರಾಧಿಕಾ ಸಿನಿಮಾ ಮಾಡ್ತಾರೆ ಅಂದ್ರೆ ಆ ಸಿನಿಮಾಕ್ಕೆ ಅದಕ್ಕಿಂತ ದೊಡ್ಡ ಪಬ್ಲಿಸಿಟಿ ಬೇಕಾಗಿಲ್ಲ. ಸ್ವಲ್ಪ ಸಪೋರ್ಟ್ ಮಾಡೋರು ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ರಿ 3 ಜನನು. ರಮ್ಯಾ ಅವರ ಸಪೋರ್ಟ್ ನಿಮ್ಗೆ ಚಾನಲ್ ಮುಂದೆ ಕೂತ್ಕೊಂಡು ಕೊಡ್ತಾ ಇರ್ತಾರೆ, ಅವ್ರು ಕೊಡ್ತಾರೆ. ಈಗ ನೋಡ್ಬೋದು ಅವರು ಕೂಡ ಈ ಪ್ರೋಗ್ರಾಮ್. ಖಂಡಿತ ನೋಡ್ತಾರೆ ಅವರು, ನೋಡಿ ಎಂಜಾಯ್ ಮಾಡ್ತಾರೆ ಆಬ್ವಿಯಸ್, ಬಟ್ ಮಿಸ್ ಮಾಡ್ಕೊಂಡಿರ್ತಾರೆ ಅವರು. ಇವನ್ ನೆಕ್ಸ್ಟ್ ಕೂಡ ಹೇಳಿದ್ರು ಎಷ್ಟು ಮಿಸ್ ಮಾಡ್ಕೊಂಡಿದ್ರು. ನಾನು ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಅವ್ರು. ನಾನು ಅವ್ರಿಗಿಂತ ಎಲ್ಲರೂ ಒಟ್ಟಿಗೆ ಮತ್ತೆ ಭೇಟಿ ಆಗೋಣ ಸಿನಿಮಾ ರಿಲೀಸ್ ಆದ್ಮೇಲೆ, ಆಕ್ಚುಲಿ ವಿತ್ ಸಕ್ಸಸ್ ಜೊತೆ ಭೇಟಿ ಆಗೋಣ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಲಕ್ಕಿ ಮೇಕಿಂಗ್. ಇದೇ ವಾರ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲ ಹೋಗ್ಬಿಟ್ಟು ಸಿನಿಮಾ ನೋಡಿ ಎಂಜಾಯ್ ಮಾಡಿ ಲಕ್ಕಿ ಹೇಗಿದೆ ಅಂತ ನಮ್ಗೆ ತಿಳಿಸಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7. ಗದಿಂದ ಓಡಿ ಬಂದೆ ಕಳ್ಳುಗೋಯಿಂದ, ನೀವು ಹೆಣ್ಣೈಕ್ಳು ದೂರ ಇರಿ ಸ್ವಲ್ಪ ನನ್ನಿಂದ.